ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ಆಶ್ರಯದಲ್ಲಿ 26ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ಮಾಜಿ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಎಎಚ್ ಬಸವರಾಜುರವರ ನೇತೃತ್ವದಲ್ಲಿ 67 ನವ ಜೋಡಿಗಳಿಗೆ ಸಮವಸ್ತ್ರ ಹಾಗೂ ಅರಿಶಿಣ ಕುಂಕುಮ ಬಳೆ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮದುವೆಯ ದಿನ ಹೆಣ್ಣು ಮಕ್ಕಳಿಗೆ ಉಚಿತ ಮೇಕಪ್ ಮಾಡಿಸಲಾಗುವುದು ಮತ್ತು 500 ರೂಪಾಯಿಯ LIC ಬಾಂಡ್ ಅನ್ನು ಒಂದು ಕಂತು ಕಟ್ಟಿ ನವ ಜೋಡಿಗಳಿಗೆ ನೀಡಲಾಗುವುದು. ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ 1999ರಲ್ಲಿ ಸಾಮೂಹಿಕ ವಿವಾಹ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿ ಇವತ್ತು 26ನೇ ವರ್ಷಕ್ಕೆ ಕಾಲಿಟ್ಟಿದೆ. 26ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಕ್ಕೆ ನೋಂದಾಯಿಸಿಕೊಂಡಂಥ ವಧುವರರಿಗೆ ಇವತ್ತು ಸಮವಸ್ತ್ರ ಕೊಡುವಂಥ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ವಧುವರರು ತೆಗೆದುಕೊಂಡೋಗಿದ್ದಾರೆ. ಈ ವೇದಿಕೆಯ ವ್ಯವಸ್ಥಾಪಕರಲ್ಲಿ ಒಬ್ಬರಾದಂಥ SK ನಟರಾಜರು ಇರ್ಬೋದು, HK ಮುತ್ತಪ್ಪ ಇರ್ಬೋದು, JR ದಾಮೋದರ ನಾಡ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, C ಮುತ್ತಪ್ಪ ಇರ್ಬೋದು, ರವಿಶಂಕರ್ ಇರ್ಬೋದು, ವೆಂಕಟೇಶ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಮುರಳಿ ಇರ್ಬೋದು, ಮಂಜಾ ಇರ್ಬೋದು, ರವಿಕುಮಾರ್ ಇರ್ಬೋದು, ಸುನೀಲ ಇರ್ಬೋದು, ನಮ್ಮ ಬೋರೇಗೌಡರು ಇರ್ಬೋದು, ಆನಂದ ಇರ್ಬೋದು, ನವೀನ ಇರ್ಬೋದು, ನಮ್ಮೆಲ್ಲ ಮುನೇಗೌಡ ಇರ್ಬೋದು, ಮಂಜೇಗೌಡ ಇರ್ಬೋದು, ನಮ್ಮ ಪರಮೇಶ್ವರ್ ಗುಪ್ತಾ ಇರ್ಬೋದು, ಶಂಕರ್ ಇರ್ಬೋದು, ರವಿಕುಮಾರ್ ಇರ್ಬೋದು, ಎಲ್ಲರೂ ನೂರಾರು ಜನ ನನ್ನ ಆತ್ಮೀಯ ಸ್ನೇಹಿತರು, ಹಿರಿಯರು ಈ ಮದುವೆಗೆ ಸಾಮೂಹಿಕಕ್ಕೆ ಟಂಕ ಕಟ್ಟು ನಿಂತಿರ್ತಕ್ಕಂಥ ನನ್ನ ಹಿತೈಷಿಗಳು, ಸ್ನೇಹಿತರು. ಈಗ ತಾನೇ ಬಟ್ಟೆಯನ್ನು ಸಮವಸ್ತ್ರವನ್ನು ವಿತರಣೆ ಮಾಡಿದಂಥ ಶ್ರೀಮತಿ ಛಾಯಾ ಬಾಲಕೃಷ್ಣ ಅವರು ಇರ್ಬೋದು, ಮಧುಸೂದನ್ ಇರ್ಬೋದು, ಎಲ್ಲರೂ ಗುರಿ ಒಂದೇ, ಬಡವರಿಗೆ ಏನಾದರೂ ಒಂದು ತಾಯಿ ಸನ್ನಿಧಾನದಲ್ಲಿ ಆಗಬೇಕು ಒಳ್ಳೆಯದು ಬಡವರಿಗೆ ಅಂತ ಒಂದು ದೃಷ್ಟಿಯಲ್ಲಿ, ಆ ಒಂದು ದೃಷ್ಟಿಯ ಚಿಂತನೆ ಇವತ್ತು 26ನೇ ವರ್ಷಕ್ಕೆ ಬಂದು ನಿಂತಿದೆ. ಇದು ಯಾರು ಹಿನ್ನೆಲೆ ಮುನ್ನೆಲೆ ಸಹಕಾರ ಕೊಟ್ಟಿದ್ದಾರೆ. ತಾಯಿ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ನಾವು ವೇದಿಕೆ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ. ಇಡೀ ಈ ಸಾಮೂಹಿಕ ವಿವಾಹ ನಡಿಬೇಕಾದ್ರೆ ಅನೇಕ ಸಮಸ್ಯೆಗಳು ಬರ್ತವೆ, ಎಲ್ಲನೂ ಬರ್ತವೆ, ಸಹಕಾರನೂ ಬರ್ತದೆ. ಆದರೆ ಆ ಬಡವ್ರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲೇ ನಾವು ಇವತ್ತು ಇದು ಪ್ರಾರಂಭ ಮಾಡಿರೋದು. ಪ್ರಾರಂಭ ಮಾಡಿ ಇವತ್ತು 26ನೇ ವರ್ಷದ ಸಮವಸ್ತ್ರ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತೀನಿ ಅಂತ ನಾವು ಭಾವಿಸ್ಕೊಂಡಿದ್ದೀರಿ. ತಾಯಿಯ ಸನ್ನಿಧಾನದಲ್ಲಿ ನಿರಂತರವಾಗಿ ಇದು ನಡಿಬೇಕು ಅನ್ನೋದು ಒಂದು ಹಿರಿಯರ ಚಿಂತನೆ. ಆ ಚಿಂತನೆ ಪೂರ್ವಕವಾಗಿ 26 ವರ್ಷಕ್ಕೆ ಬಂದಿದೆ. ಇದಕ್ಕೆ ಯಾರು ಎಲ್ಲ ಇಲಾಖೆಯ ಈಗ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳು ಸಹಿತ ಕ್ಲಿಯರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಕರೆಕ್ಟಾಗಿದೆ ಜೋಡಿಗಳದು ಪಟ್ಟಿ ಇತ್ತು. ಈಗಾಗಲೇ
ಅವ್ರಿಗೂ ಕೂಡ ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಈ ಥರ ಅನೇಕ ಇಲಾಖೆ ಅಧಿಕಾರಿಗಳಿಗೂ ಸಹಿತ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಯಾರು ಸಹಕಾರ ಕೊಟ್ಟಿದ್ದಾರೆ, ತಾಯಿ ಸನ್ನಿಧಿಯಿಂದ ನಡೆಯೋದಕ್ಕೆ ಬೆಂಬಲ ಕೊಡ್ತಾರೆ, ಅವ್ರಿಗೆಲ್ರಿಗೂ ನಾವು ಈ ವೇದಿಕೆ ಕೃತಜ್ಞತೆ ಆಗಿರ್ತದೆ. ತಾಯಿ ಬನಶಂಕರಮ್ಮ ಅವ್ರ ಕುಟುಂಬಕ್ಕೆ ಆರೋಗ್ಯ ಆಯುಸ್ಸು ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ.